ಆಗಸ್ಟ್ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೆ ಇದೀಗ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿ ಎಂಬ ರಾಜಣ್ಣ ಅವರ ಹೇಳಿಕೆಗೆ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಣ್ಣ ಮಾತಿಗೆ ನಾನು ಈಗ ಮಾತನಾಡ್ತಾ ಇಲ್ಲ. ಈ ದೇಶದಲ್ಲಿ ಯುವಜನರು ಹೊರಗೆ ಬರಬೇಕು, ಹೊಸ ಕ್ರಾಂತಿ ಆಗಬೇಕು. ಎಲ್ಲರೂ ಕೂಡ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಬೇಕು. ಎಲ್ಲಾ ಪಕ್ಷಗಳ ವಿರುದ್ಧವಾಗಿ ಪ್ರಶ್ನೆಯನ್ನ ಕೇಳಬೇಕು ಎಂದು ತಿಳಿಸಿದ್ದಾರೆ. ಆಗ ಮಾತ್ರ ಕ್ರಾಂತಿ ಆಗುತ್ತೆ ಎಂದು ಸಚಿವ ಸಂತೋಷ್ ಲಾಡ್ ಅವರು ಈ ವಿಚಾರವಾಗಿ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ ಆಗಸ್ಟ್ ಬಳಿಕ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಒಂದು ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೆ ಇದೀಗ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಮಾತಿಗೆ ನಾನು ಈಗ ಮಾತನಾಡೋದಿಲ್ಲ. ಈ ದೇಶದಲ್ಲಿ ಯುವಜನರು ಹೊರಗೆ ಬರಬೇಕು, ಹೊಸ ಕ್ರಾಂತಿ ಆಗಬೇಕು. ಎಲ್ಲರೂ ಕೂಡ ಇದನ್ನ ಪ್ರಶ್ನಿಸಬೇಕು. ಎಲ್ಲಾ ಪಕ್ಷಗಳ ವಿರುದ್ಧವಾಗಿಯೂ ಕೂಡ ಪ್ರಶ್ನೆಯನ್ನ ಕೇಳಬೇಕು. ಆಗ ಮಾತ್ರ ಕ್ರಾಂತಿಯಾಗುತ್ತೆ ಎಂದು ಸಂತೋಷ್ ಲಾಡ್ ಅವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಸೆಪ್ಟೆಂಬರ್ ಅಷ್ಟರಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿ ಆಗುತ್ತೆ ಎಂದು ರಾಜಣ್ಣ ಅವರು ಒಂದು ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಯಂಕಾಲವರೆಗೆ ಒಂದು ಅಭಿಪ್ರಾಯ ಮೂಡಿಸ್ತಕ್ಕಂಥ ಈ ದೇಶದಲ್ಲಿ ನಡೀತಾ ಇದೆ. ಅದು ವಿರುದ್ಧವಾಗಿ ಎಲ್ಲ ಪಕ್ಷದ ವಿರುದ್ಧವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಸಮಾಜ ಆಗ್ಬೇಕಂತ ಅಲ್ರಿ. ನನಗೆ ರಾಜಣ್ಣ ಅವ್ರ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ. ಈ ದೇಶದಲ್ಲಿ ಯುವ ಜನರು ಹೊರಗೆ ಬರಬೇಕು, ಕ್ರಾಂತಿ ಆಗಬೇಕು. ಈ ಮೊನೋಟನಸ್ಸು ಪ್ರೋಟೋಟೈಪ್ ಪೊಲಿಟಿಕ್ಸ್ ಹೋಗ್ಬೇಕಂತಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬೇಕು. ಈ ನಮ್ಮ ಸರ್ಕಾರಗಳು ಏನಾಗಿದೆ, ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪ್ರಶ್ನೆ ಮಾಡ್ಬೇಕಂದ್ರೆ ಇವರೇ ಒಂದು ಅಭಿಪ್ರಾಯನ ಮೂಡಿಸ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಂದು ಅಭಿಪ್ರಾಯ ಮೂಡಿಸ್ತಕ್ಕಂಥ ಈ ದೇಶದಲ್ಲಿ ನಡೀತಾ ಇದೆ. ಅದು ವಿರುದ್ಧವಾಗಿ ಎಲ್ಲ ಪಕ್ಷದ ವಿರುದ್ಧವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಸಮಾಜ ಆಗ್ಬೇಕಂತಕ್ಕಂಥ ನನ್ನ ವಾದ ಅಲ್ರಿ. ನನಗೆ ರಾಜಣ್ಣ ಅವ್ರ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ. ಈ ದೇಶದಲ್ಲಿ ಯುವ ಜನರು ಹೊರಗೆ ಬರಬೇಕು, ಕ್ರಾಂತಿ ಆಗಬೇಕು. ಈ ಮೊನೋಟನಸ್ಸು ಪ್ರೋಟೋಟೈಪ್ ಪೊಲಿಟಿಕ್ಸ್ ಹೋಗ್ಬೇಕಂತಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬೇಕು. ಈ ನಮ್ಮ ಸರ್ಕಾರಗಳು ಏನಾಗಿದೆ